ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಗಾಂಧಾರಿಗೆ ತನ್ನ ಮೇಲೆ ಹೊರಿಸಿದಂಥ ಅಪವಾದದಿಂದ ಮನನೊಂದು ಅವಳು ಮಾಡಿದಂಥ ತಪ್ಪುಗಳನ್ನು ಒಂದೊಂದಾಗಿ ತಿಳಿಸ್ಕೊಡ್ತಾ ಬರ್ತಾನೆ. ಆನಂತರ ಅವನು ಏನಂತಂದ್ರೆ ಮೌನವಾಗಿ ಅಲ್ಲಿಂದ ಹೊರಟು ಬಂದುಬಿಡ್ತಾನೆ ಕೃಷ್ಣ. ಇದಾದ ನಂತರ ಏನಂತಂದ್ರೆ ಎಲ್ಲ ಸೇರಿ ಆ ಯುಧಿಷ್ಠರನ ದುರ್ಯೋಧನನ ಅಂತ್ಯಕ್ರಿಯೆಯನ್ನು ಅವರು ಮಾಡ್ತಾರೆ. ಆನಂತರ ಮುಂದೆ ಯುಧಿಷ್ಠರನಿಗೆ ಪಟ್ಟಾಭಿಷೇಕ ಆಗ್ತೈತಿ. ಆದಮೇಲೆ ಯುಧಿಷ್ಠರ ಕೂಡ ಪಾಪ ಪ್ರಜ್ಞೆಯಿಂದ ಬಳಲ್ತಾ ಇರ್ತಾನೆ, ಎಲ್ಲರನ್ನೂ ಕೊಂದೆ ಅಂಥೇಳಿ. ಅದಕ್ಕಾಗಿ ಆತ ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ಅದರ ಎಲ್ಲ ಕಥೆಗಳನ್ನು ನಾನು ಹಿಂದೆ ಹೇಳಿದ್ದೀನಿ. ಈ ಕುರುಕ್ಷೇತ್ರ ಯುದ್ಧ ಅದಾದಮೇಲೆ ವರ್ಷದವರೆಗೆ ಅಶ್ವಮೇಧ ಯಾಗ, ಈ ಎಲ್ಲ ಕಾರ್ಯಗಳಲ್ಲಿ ಏನಂತಂದ್ರೆ ಕೃಷ್ಣ ಹಸ್ತಿನಾಪುರದೊಳಗನ ಹೆಚ್ಚಾಗಿ ಉಳಿಯುವಂಥ ಪ್ರಸಂಗದ ಬರ್ತೈತೆ. ದ್ವಾರಕೆಗೆ ಅವನು ಹೆಚ್ಚು ಕಾಲ ಅಲ್ಲಿ ಇರೋದಕ್ಕೆ ಅವಕಾಶನೇ ಆಗೋದಿಲ್ಲ ಅವನಿಗೆ. ಆವಾಗ ಏನಾಗ್ತೈತಿ ಅಂತಂದ್ರೆ ಅವನು ಹಸ್ತಿನಾಪುರದೊಳಗನ್ನ ಇನ್ನೂ ಇರ್ತಾನೆ, ಈ ಯಾಗ ನಡೀತಾ ಇರ್ತೈತಿ. ಅಂಥ ಎಲ್ಲ ಸಂದರ್ಭದೊಳಗೆ ಅಲ್ಲಿ ದ್ವಾರಕೆಯಲ್ಲಿ ಆ ಯಾದವ ಕುಲದೊಳಗೂ ಕೂಡ ಅನೇಕ ಒಂದು ಪಂಗಡಗಳಿರ್ತಾವೆ, ಭಾಳ ಪಂಗಡಗಳಿರ್ತಾವೆ. ಆ ಪಂಗಡಗಳಲ್ಲಿನ ಏನಂತಂದ್ರೆ ಅವರು ದ್ವೇಷ ಇದ್ದದ್ದು ಇದನ್ನಾಗ್ತಾ ಇರ್ತೈತಿ, ತಮ್ಮಲ್ಲೇ ಬಡದಾಡ್ತಾ ಇರ್ತಾರೆ ಅವರು. ಕೃಷ್ಣ ಇದ್ದಾಗ ಏನಾಗ್ತಿರ್ತೈತಿ ಅಂದ್ರೆ ಅವನ್ನೆಲ್ಲವನ್ನು ಸಂಭಾಳಿಸ್ಕೊಂಡು ಹೋಗ್ತಾ ಇರ್ತಾನೆ. ಕೃಷ್ಣನಿಗೆ ಇರುವಂಥ ಚಾತುರ್ಯ ಚತುರತೆ ಬಲರಾಮ್ಗೆ ಇರೋದಿಲ್ಲ, ಇವನಷ್ಟು ಸಹನೆ ಇರುವುದಿಲ್ಲ. ಆದ್ದರಿಂದ ಕೃಷ್ಣ ಇದ್ದಾಗ ಎಲ್ಲನೂ ಸುಸೂತ್ರವಾಗಿ ನಡೀತಾ ಇರ್ತೈತಿ. ಆದರೆ ಕೃಷ್ಣ ಹೆಚ್ಚು ಕಾಲ ಇಲ್ಲಿ ಹಸ್ತಿನಾಪುರದೊಳಗಿದ್ದಾಗ ಅಲ್ಲಿ ಏನಂತಂದ್ರೆ ಎಲ್ಲ ಬಣದವರು ತಮ್ಮಲ್ಲೇ ಬಡದಾಟವನ್ನು ಶುರು ಮಾಡ್ತಾರೆ. ನಾ ಹೆಚ್ಚು ನೀ ಹೆಚ್ಚು ಅಂತ ಹೇಳಂತ ತಮ್ಮಲ್ಲಿ ಒಳಜಗಳಗಳಿದ್ದದ್ದು ಪ್ರಾರಂಭವಾಗ್ತವೆ. ಆ ಅರಾಜಕತೆ ಉಂಟಾಗ್ತೈತಿ ದ್ವಾರಕೆಯಲ್ಲಿ. ಅದೇ ಹೊತ್ತಿನೊಳಗೆ ಏನಾಗ್ತೈತಿ ಅಂದ್ರೆ ದ್ವಾರಕೆಗೆ ದುರ್ವಾಸ ಮುನಿಗಳು ಇದ್ದವ್ರು ಬರ್ತಾರೆ. ದುರ್ವಾಸ ಮುನಿಗಳು ಅಂತ ಮಹಾ ತಪೋಬಲವನ್ನು ಹೊಂದಿದವರು, ಅಂತರ್ಜ್ಞಾನಿಗಳು, ಅಷ್ಟೇ ಕೋಪಿಷ್ಠರು ಕೂಡ. ಅವರು ಬಂದಾಗ ಏನಾಗ್ತೈತಿ ಅಂದ್ರೆ ಆ ದ್ವಾರಕೆಯ ಹೊರಭಾಗದೊಳಗೆ ಒಂದು ದೊಡ್ಡ ಮಂದಿರ ಇರ್ತೈತಿ, ಅಲ್ಲಿ ಅವರು ವಾಸ್ತವ್ಯವನ್ನು ಹೂಡಿರ್ತಾರೆ. ದುರ್ವಾಸ ಮುನಿಗಳು ಬಂದಾರಂತಂದ ಕೂಡಲೇ ದ್ವಾರಕೆಯ ಎಲ್ಲ ಜನರು ಅವರನ್ನು ಭೇಟಿಯಾಗಬೇಕು, ಅವರ ಆಶೀರ್ವಾದವನ್ನು ತಗೋಬೇಕು ಅಂಥೇಳಿ ತಂಡೋಪತಂಡವಾಗಿ ಹೋಗ್ತಾ ಇರ್ತಾರೆ. ಅವರ ಆಶೀರ್ವಾದವನ್ನು ಪಡೆದು ಬರ್ತಿರ್ತಾರೆ. ಎಷ್ಟೋ ಜನ ತಮ್ಮ ಸಮಸ್ಯೆಗಳನ್ನು ಅವರೊಂದಿಗೆ ಹಂಚಿಕೊಳ್ತಾ ಇರ್ತಾರೆ. ಹೀಗಾಗಿ ಆ ಒಂದು ಹೊತ್ತಿನೊಳಗೆ ಈ ಕೃಷ್ಣನ ಮಗ, ಕೃಷ್ಣನಿಗೆ ಜಾಂಬುವಂತನ ಮಗಳು ಜಾಂಬುವತಿ, ಅವಳು ಕೂಡ ಒಬ್ಬ ಪತ್ನಿ. ಅಷ್ಟಮಹಿಷಿಯರಲ್ಲಿ ಅವಳು ಕೂಡ ಒಬ್ಬಳು ಜಾಂಬುವತಿಗೆ. ಜಾಂಬುವತಿಯ ಮಗ ಸಾಂಬ. ಈ ಸಾಂಬ ಏನಂದ್ರೆ ಬಹಳ ಸ್ಫುರದ್ರೂಪಿಯಾಗಿರ್ತಾನೆ, ಅವನು. ಅಷ್ಟೇ ತುಂಟ, ಹುಡುಗಾಟಿಕೆಯ ಸ್ವಭಾವ. ಯುವಕನಾಗಿರ್ತಾನೆ ಅವನು, ದೊಡ್ಡವನಿರ್ತಾನೆ. ಅವಾಗ ಏನು ಮಾಡ್ತಾರಂದ್ರೆ ಅವನ ಗೆಳೆಯರು ಅವ್ರಿಗೂ ಎಲ್ಲ ಸುದ್ದಿ ಮುಟ್ತೈತಿ, ದುರ್ವಾಸ ಮುನಿಗಳನ್ನು ಎಷ್ಟೋ ಜನ ಭೇಟಿ ಹಾಕೊಂಟಾರ ಅಂಥೇಳಿ. ಅವ್ರು ಏನು ಮಾಡ್ತಾರ ಅಂತಂದ್ರೆ ವಿನಾಶಕಾಲೇ ವಿಪರೀತ ಬುದ್ಧಿ ಅಂತಾರಲ್ಲ, ಆ ರೀತಿ ಆ ದುರ್ವಾಸ ಮುನಿಗಳನ್ನು ಪರೀಕ್ಷೆ ಮಾಡುವಂಥ ದುರ್ಬುದ್ಧಿ ಅವರಲ್ಲಿ ಉಂಟಾಗ್ತೈತಿ. ಸಾಂಬ ಮತ್ತು ಅವನ ಗೆಳೆಯ ಅವ್ರು ಏನು ಮಾಡ್ತಾರ ಅಂತಂದ್ರೆ ಆ ಸಾಂಬನಿಗೆ ಸ್ತ್ರೀ ವೇಷವನ್ನು ಹಾಕ್ತಾರೆ. ಸ್ತ್ರೀ ವೇಷವನ್ನು ಹಾಕಿ ಅವನ ಹೊಟ್ಟೆಗೆ ದಪ್ಪವಾಗಿ ಬಟ್ಟೆಯನ್ನು ಕಟ್ತಾರೆ. ತುಂಬು ಗರ್ಭಿಣಿಯಂತೆ ಅವನನ್ನು ವೇಷವನ್ನು ಹಾಕ್ತಾರೆ. ಆನಂತರ ಅವನ ಗೆಳೆಯ ಒಬ್ಬ ವ್ಯಾಪಾರಿಯಂತೆ ವೇಷವನ್ನು ಹಾಕ್ತಾನೆ. ಅವರಿಬ್ಬರೂ ಕೂಡಿ ದುರ್ವಾಸ ಮುನಿಗಳ ಕಡೆಗೆ ಬರ್ತಾರೆ. ಆವಾಗ ಆ ವ್ಯಾಪಾರಿ ವೇಷದಲ್ಲಿದ್ದಂಥ ಸಾಂಬನೇ ಗೆಳೆಯ ಹೇಳ್ತಾನೆ, ಮಹರ್ಷಿಗಳೇ, ನನ್ನ ಪತ್ನಿ ತುಂಬು ಗರ್ಭಿಣಿ ಅದಾಳ, ಇವಳಿಗೆ ಹುಟ್ಟುವಂಥ ಮಗು ಗಂಡೋ ಹೆಣ್ಣೋ ಹೇಳ್ರಿ ಅಂತೇಳಿ. ದುರ್ವಾಸ ಮುನಿಗಳು ಅಂತರ್ಜ್ಞಾನಿಗಳು ನೋಡಿದ ಕೂಡಲೇ ಗುರ್ತಾಗ್ಬಿಡ್ತೈತಿ ಅವ್ರಿಗೆ, ಇವರು ನನ್ನನ್ನು ಪರೀಕ್ಷೆ ಮಾಡೋಕ್ಕೆ ಬಂದಾರ ಅಂತೇಳಿ. ಮೊದಲ ಮಹಾಕೋಪಿಷ್ಟ್ರು ಅವರು,
ಭಾಳ ಸಿಟ್ಟು ಬರ್ತೈತಿ ಅವ್ರಿಗೆ. ಅವಾಗ ಅವ್ರು ಹೇಳ್ತಾರೆ, ನಾಳೆ ಇದೇ ಹೊತ್ತಿಗೆ ನಿನ್ನ ಹೆಂಡತಿ ಒಂದು ಒನಕೆಯನ್ನು ಹೆರ್ತಾಳ ಮತ್ತು ಆ ಒನಕೆಯಿಂದ ನಿಮ್ಮ ಯದುಕುಲ, ಅದಕ್ಕೆ ವೃಷ್ಣಿಕುಲ ಅಂತ ಹೇಳಿ ಕರೀತಾ ಇರ್ತಾರೆ, ಆ ವೃಷ್ಣಿಕುಲ ಇದ್ದು ನಾಶ ಆಕೈತಿ ಅಂತಂದು ಹೇಳ್ತಾರೆ. ಆವಾಗ ಅವ್ರಿಗೆ ಗಾಬರಿ ಆಕೈತಿ. ಗಾಬರಿಯಾಗಿ ಹೊರಗೆ ಬರ್ತಾರೆ. ಹೊರಗೆ ಬಂದ್ರೂ ಮನುಷ್ಯನೊಳಗೆ ಭಯ ಇದ್ರೂ ಕೂಡ ಏನಂತಂದ್ರೆ ತಮ್ಮೊಳಗನ್ನ ಚೇಷ್ಟೆಯನ್ನು ಮಾಡ್ಕೋತಾರೆ. ಆ ಭಯ ಇರ್ತೈತಿ, ನಾಳೆ ಏನಾಗ್ತೈತಿ ಅನ್ನುವಂಥ ಭಯನೂ ಇರ್ತೈತಿ. ಆದರೂ ಅಯ್ಯೋ ಸಾಂಬ ನಿನಗೆ ಮಗು ಒನಕೆ ಹುಟ್ಟತೈತೆ ಅಂತಲ್ಲೋ ಅಂತಂದು ಹೇಳಿ ಒಬ್ಬರಿಗೊಬ್ಬರು ಚೇಷ್ಟೆಯನ್ನು ಮಾಡ್ಕೊಳ್ತಾ ಇರ್ತಾರೆ. ಮರುದಿನ ಏನಾಗ್ತೈತಿ ಅಂದ್ರೆ ಮಧ್ಯಾಹ್ನದ ಹೊತ್ತಿಗೆ ಸಾಂಬನಿಗೆ ಅತಿಯಾದಂಥ ಸಹಿಸಲಾರದಂಥ ಹೊಟ್ಟೆ ನೋವು ಇದ್ದದ್ದು ಪ್ರಾರಂಭ ಆಗ್ತೈತಿ. ಅಸಾಧ್ಯವಾದಂಥ ನೋವು. ಆ ದುರ್ವಾಸರು ಹೇಳಿದಂಥ ಗಳಿಗೆಯೊಳಗೆ ಸಾಂಬನಿಗೆ ಒಂದು ಒನಕೆ ಇದ್ದದ್ದು ಹುಟ್ಟತೈತಿ. ಆವಾಗ ಅವರೆಲ್ಲರೂ ಗಾಬರಿ ಆಗ್ತಾರೆ, ಸಾಂಬನ ಗೆಳೆಯರೆಲ್ಲರೂ. ಕೃಷ್ಣ ಇನ್ನೂ ದ್ವಾರಕೆಗೆ ಬಂದಿರೋದಿಲ್ಲ. ಅವಾಗ ಇನ್ನೇನು ಮಾಡಬೇಕು ಅಂತಂದು ಹೇಳಿ ದುರ್ವಾಸ ಮುನಿಗಳ ಶಾಪ ತಟ್ಟದೇ ಇರೋದಿಲ್ಲ. ಅದಕ್ಕೆ ಇನ್ನೇನು ಮಾಡಬೇಕು ಅಂತೇಳಿ ಅದನ್ನು ಸಣ್ಣ 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 ಚೂರು ಮಾಡ್ತಾರೆ. ಒಂಥರ ಪುಡಿಗತ್ಲೆ ಮಾಡ್ತಾರೆ. ಅದನ್ನ ಅಷ್ಟು ಸಣ್ಣದಾಗಿ ಅದನ್ನು ಪುಡಿಯನ್ನು ಮಾಡಿ ಆ ಸಮುದ್ರದೊಳಗೆ ಏನಂತಂದ್ರೆ ಒಂದು ನಾವೆಯೊಳಗೆ ಹೋಗಿ, ಒಂದು ಹಡಗಿನೊಳಗೆ ಹೋಗಿ ದೂರದ ಸಮುದ್ರದೊಳಗೆ ಅದನ್ನೆಲ್ಲ ಸುರಿದು ಬರ್ತಾರೆ. ಇವ್ರು ಬರೋದಕ್ಕೆ ಅಲೆಯೊಂದಿಗೆ ಆ ಜೊಂಡು ಏನಂತಂದ್ರೆ ಆ ಮರದ ಸಣ್ಣ ಸಣ್ಣ ಚೂರು ಅದು ಎಲ್ಲನೂ ಅಲೆಯೊಂದಿಗೆ ಮತ್ತೆ ಸಮುದ್ರ ತೀರಕ್ಕೆ ಬಂದು ಜೊಂಡಾಗಿ ಬೆಳಿತೈತಿ. ಅದು ಗಟ್ಟಿಯಾದಂಥ ಜೊಂಡು ಬೆಳಿತೈತಿ. ಮುಂದೆ ಕೃಷ್ಣ ದ್ವಾರಕೆಗೆ ಬರ್ತಾನ. ಇಲ್ಲಂತೂ ಕೈಮೀರಿ ಹೋಗಿರ್ತೈತಿ ಪರಿಸ್ಥಿತಿ, ನಿಯಂತ್ರಣಕ್ಕೆ ಬಾರದಷ್ಟು ಕೈಮೀರಿ ಹೋಗಿರ್ತೈತಿ. ಆ ಹೊತ್ತಿನಲ್ಲಿ ಕೃಷ್ಣ ಅಸಹಾಯಕನಾಗಿಬಿಟ್ಟಿರ್ತಾನೆ. ನಮ್ಗೆ ಬೇಜಾರು ಆಗಿರ್ತೈತಿ ಈ ಶಾಪವನ್ನು ಕೇಳಿ ಮಾಡಿ. ಈ ಸಾಂಬನ ಒಂದು ಕಥೆನೂ ಅವ್ನು ಗುರ್ತಾಗ್ತೈತಿ, ಇವನು ಮಾಡಿದಂಥ ಒಂದು ದುಷ್ಕೃತ್ಯನೂ ಗುರ್ತಾಗ್ತೈತಿ. ಆ ಹೊತ್ತಿನೊಳಗೆ ಅವನು ಮೌನವಾಗಿ ಒಂದು ಕಾಡಿನೊಳಗೆ ವಿಶ್ರಾಂತಿಗಾಗಿ ಹೋಗಿಬಿಡ್ತಾನೆ. ನಿಶ್ಚಲ ಮನಸ್ಸಿನಿಂದ ಕುಂತು ಬಿಡ್ತಾನೆ ಒಂದು ಕಡೆ. ಆಗೇನಾಗ್ತೈತಿ ಅಂದರೆ ಈ ಯಾದವ ಕುಲದೊಳಗೆ ಜಗಳಗಳು, ಬಡಿದಾಟಗಳು ಪ್ರಾರಂಭ ಆಗ್ತವೆ. ಶಸ್ತ್ರಗಳು ಸಾಲುವುದಿಲ್ಲ. ಒಬ್ಬರನ್ನೊಬ್ಬರು ಏನಾದರೂ ಬಡಿಯೋದು, ಕೊಲ್ಲೋದು ಇದು ಶುರು ಆಗ್ತೈತಿ. ಅದೆಲ್ಲ ಮುಗಿದ್ಮೇಲೆ ಈ ಗಟ್ಟಿಯಾದಂಥ ಜೊಂಡೇನು ಬೆಳೆದಿರ್ತೈತಲ್ಲ, ಒನಕೆಯಿಂದ ಹುಟ್ಟಿದ್ದು, ಆ ಜೊಂಡನ್ನು ಕಿತ್ತುಕೊಂಡು, ಭಾಳ ಚೂಪು ಇರ್ತೈತೆ, ಅದು ಭಾಳ ಗಟ್ಟಿಯಾಗಿರ್ತೈತಿ. ಆ ಜೊಂಡನ್ನು ಕಿತ್ತಿಕೊಂಡು ಒಬ್ಬರನ್ನೊಬ್ಬರು ತಿವಿದು ಮಾಡಿ ಕೊಲ್ಲೋದಂಥ ಒಂದು ಪ್ರಕ್ರಿಯೆ ಇದ್ದದ್ದು ಪ್ರಾರಂಭ ಆಗ್ತೈತಿ. ಹೀಗಾಗಿ ಯಾದವ ಕುಲದ ಎಲ್ಲ ವಿನಾಶ ಇದ್ದದ್ದು ಆಗಿಬಿಡ್ತೈತಿ. ಈ ರೀತಿಯಾಗಿ ದ್ವಾಪರ ಯುಗದ ಅಂತ್ಯ, ಕಲಿಯುಗದ ಪ್ರಾರಂಭ ಇದ್ದದ್ದು ಆಗ್ತೈತಿ. ಇಲ್ಲಿಗೆ ಈ ಕತೆ ಮುಗಿತೈತಿ. ಹೆಂಗೆ ಅನ್ನಿಸ್ತು ಅನ್ನೋದನ್ನು ಹೇಳ್ರಿ ನೀವು.